ಬಂಧುಗಳೇ ನಮಸ್ಕಾರ. ಮನೆ ವಾಸ್ತುವಿನಲ್ಲಿ ಆಧುನಿಕ ವಿನ್ಯಾಸಗಳಿಂದ ಆಗುವ ಸಮಸ್ಯೆಗಳು ಮತ್ತು ನಮ್ಮ ಮನಸ್ಸಿನ ಮೇಲಾಗುವ ಪ್ರಭಾವಗಳು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮನುಷ್ಯನಿಗೆ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಮೊದಲು ನೆನಪಾಗುವುದು ದೈವ ಮತ್ತು ದೇವರುಗಳ ಮೇಲಿನ ನಂಬಿಕೆ. ನಮ್ಮ ವಾಸದ ಮನೆಯು ಪ್ರಕೃತಿಯ ಪಂಚಭೂತ ಅವಶ್ಯಕತೆಗಳ ಮಾರ್ಪಾಡುಗಳಿಗೆ ತದ್ವಿರುದ್ಧವಾದಾಗ ಅಲ್ಲಿ ವಾಸಿಸುವ ವ್ಯಕ್ತಿ ಮತ್ತು ಜೀವಿಗಳಿಗೆ ಅನೇಕ ಸಮಸ್ಯೆಗಳು ನಿರಂತರ ಉಂಟಾಗುತ್ತಾ ಇರುತ್ತದೆ. ನಮ್ಮ ವಾಸದ ಮನೆಯ ದಕ್ಷಿಣ ದಿಕ್ಕು ಮತ್ತು ನೈಋತ್ಯ ದಿಕ್ಕುಗಳ ದೋಷದಿಂದ ನಮಗೆ ಪಿತೃದೋಷ, ದೈವದೋಷ, ನಾಗದೋಷದಂತಹ ಸಮಸ್ಯೆಗಳು ಕಾಡಬಹುದು. ನಮ್ಮ ವಾಸದ ಮನೆಯ ಆಗ್ನೇಯ ದಿಕ್ಕುಗಳ ವಾಸ್ತು ದೋಷದಿಂದ ದಾಂಪತ್ಯ ಜೀವನದಲ್ಲಿ ತೊಂದರೆಗಳು, ಸಂತಾನ ದೋಷ, ಅಹಂಕಾರದ ನಡವಳಿಕೆಗಳು, ಅನಾರೋಗ್ಯ ಸಮಸ್ಯೆಗಳು, ಚೋರ ಭಯ, ಹೀಗೆ ಅನೇಕ ರೀತಿಯ ಸಮಸ್ಯೆಗಳು ಕಾಡಬಹುದು. ಮನುಷ್ಯನ ಜೀವನದಲ್ಲಿ ಆತನು ಒಂದು ಮನೆಯೊಳಗೆ ಒಂದೇ ಕಡೆ ವಾಸವಿದ್ದಾಗ ಆತನಿಗೆ ವಾಸ್ತುದೋಷದ ಸಮಸ್ಯೆಗಳು ಕಾಡುತ್ತದೆ. ನಮ್ಮ ಜೀವನದಲ್ಲಿ ಉಂಟಾಗುವ ಪ್ರತಿಯೊಂದು ಸಮಸ್ಯೆಗಳು ನಮ್ಮ ವಾಸದ ಮನೆಯ ವಾಸ್ತುದೋಷದಿಂದಲೇ ಉಂಟಾಗುತ್ತದೆ. ಈ ವಾಸ್ತುದೋಷವು ಪ್ರಕೃತಿಯ ಪಂಚಭೂತ ಅವಶ್ಯಕತೆಗಳ ಮೂಲಕ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತಾ ನಮ್ಮ ವಾಸದ ಮನೆಯ ಮೂಲಕ ನಮ್ಮ ಮನಸ್ಸಿನ ಮೇಲೆ ನಿರಂತರ ವಾಸ್ತುದೋಷದ ಪ್ರಭಾವಗಳು ಉಂಟಾಗಿ ಒಂದಲ್ಲ ಒಂದು ಸಮಸ್ಯೆಗಳಿಂದ ಜೀವನ ಪರ್ಯಂತ ನಮ್ಮನ್ನು ಅನುಭವಿಸುವಂತೆ ಮಾಡುತ್ತದೆ. ಒಂದು ವ್ಯಕ್ತಿಯು ದಿನದ 24 ಗಂಟೆಗಳಲ್ಲಿ ಹೆಚ್ಚು ಸಮಯವನ್ನು ವಾಸ್ತುದೋಷವಿರುವ ಸ್ಥಳದಲ್ಲಿ ವಾಸವಿದ್ದು ಅಥವಾ ಉದ್ಯೋಗದ ನಿಮಿತ್ತ ಅಂತಹ ಸ್ಥಳದಲ್ಲೇ ಕಾಲ ಕಳೆಯುತ್ತಿದ್ದರೆ 9 ರಿಂದ 180 ದಿನದ ಒಳಗೆ ಆತನಿಗೂ ಸಹ ಆ ಸ್ಥಳದ ವಾಸ್ತುದೋಷದ ಸಮಸ್ಯೆಗಳು ಕಾಡಲಾರಂಭಿಸುತ್ತದೆ. ವಾಸ್ತು ಪ್ರಕಾರವಾಗಿರುವ ವಾಸದ ಮನೆಗಳನ್ನು ಹೊಂದಿರುವವರು ಪೂರ್ವ ದಿಕ್ಕು ಮತ್ತು ಉತ್ತರ ದಿಕ್ಕು ತಗ್ಗಾಗಿರುವ ಹಾಗೂ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕು ಎತ್ತರವಾಗಿರುವ ಸ್ಥಳದಲ್ಲಿ ವಾಸ್ತು ಪ್ರಕಾರವಾಗಿ ವಾಸದ ಮನೆಯನ್ನು ಕಟ್ಟಿಸಿಕೊಂಡವರು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಮತ್ತು ಐಶ್ವರ್ಯವಂತರಾಗಿ ಆರೋಗ್ಯವಂತರಾಗಿ ಜೀವನ ನಡೆಸುತ್ತಾರೆ. ಯಾರ ವಾಸದ ಮನೆಯು ಪ್ರಕೃತಿಯ ಪಂಚಭೂತ ತತ್ವಗಳಿಗೆ ತದ್ವಿರುದ್ಧವಾಗಿದೆಯೋ ಅಥವಾ ವಾಸ್ತುವಿಗೆ ತದ್ವಿರುದ್ಧವಾಗಿದೆಯೋ ಅವರು ಜೀವನದಲ್ಲಿ ಪರಿಹಾರವೇ ಕಾಣದ ಸಮಸ್ಯೆಗಳಿಂದ ವಂಶಪಾರಂಪರ್ಯವಾಗಿ ನೆಮ್ಮದಿ ಇಲ್ಲದ ಜೀವನವನ್ನು ನಿರಂತರ ನಡೆಸುವಂತಾಗುತ್ತದೆ. ಆದುದರಿಂದ ನಮ್ಮ ವಾಸದ ಮನೆಯನ್ನು ಸೂಕ್ತ ಮನೆವಾಸ್ತು ತಜ್ಞರಿಂದ ಮಾರ್ಗದರ್ಶನ ಪಡೆದು ನಿರ್ಮಿಸಿಕೊಂಡರೆ ನೆಮ್ಮದಿಯ ಜೀವನವನ್ನು ನಮ್ಮದಾಗಿಸಿಕೊಳ್ಳಬಹುದು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು. ನಿಮಗೆ ನಮ್ಮ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ಈ ಉಪಯುಕ್ತ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ಧನ್ಯವಾದಗಳು.